ನೀವೀಗ ಕೇಳುತ್ತಿದ್ದೀರಾ ಮಾಹಿತಿ ಖಜಾನೆಯ ಕಾರ್ಯಕ್ರಮಗಳನ್ನು. ಸ್ಪರ್ಧಾ ಸಿಂಚನ ಸ್ಪರ್ಧಾತ್ಮಕ ಪರೀಕ್ಷೆಗಳ ವಿವಿಧ ಮಾಹಿತಿಗಳು ಮಾಹಿತಿ ಖಜಾನೆಯಲ್ಲಿ ಕೇಳಿ. ಸ್ಪರ್ಧಾ ಸಿಂಚನ ಸ್ಪರ್ಧಾತ್ಮಕ ಪರೀಕ್ಷೆಗಳ ತಯಾರಿ ಹಾಗೂ ಇನ್ನಿತರೆ ಮಾಹಿತಿಗಳು. ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡುವುದರ ಮೂಲಕ ಸಬ್ಸ್ಕ್ರೈಬ್ ಆಗಿ. ಇಂದಿನಿಂದ ನಿಮ್ಮ ನೆಚ್ಚಿನ ವಾಹಿನಿಯಲ್ಲಿ ಕೇಳಿ ಭಾರತೀಯ ಇತಿಹಾಸ ಮಾಲಿಕೆ. ನಮಸ್ಕಾರ ಸ್ನೇಹಿತರೆ, ತಮ್ಮೆಲ್ಲರಿಗೂ ಸ್ಪರ್ಧಾ ಸಿಂಚನ ಸ್ಪರ್ಧಾತ್ಮಕ ಪರೀಕ್ಷೆಗಳ ತಯಾರಿ ವಿಶೇಷ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ನಿಮ್ಮ ಜೊತೆಯಾಗಿರೋದು ನಿಮ್ಮ ಶರತ್. ಇವತ್ತು ನಿಮ್ಮ ಜೊತೆಯಾಗಿದ್ದೀನಿ ಸ್ನೇಹಿತರೆ. ನಾವು ಕಳೆದ ಸಂಚಿಕೆಯಲ್ಲಿ ಭಾರತಕ್ಕೆ ವಿದೇಶಿಯರ ದಾಳಿ ಅಂತಕ್ಕಂತಹ ವಿಷಯದಲ್ಲಿ ಒಂದಿಷ್ಟು ರಾಜಮನೆತನಗಳ ಬಗ್ಗೆ ತಿಳ್ಕೊಳ್ತಾ ಇದ್ವಿ. ಆ ಸಂಚಿಕೆಯನ್ನು ಮುಂದುವರಿಸ್ತಾ ಇವತ್ತಿನ ಸಂಚಿಕೆಯಲ್ಲಿ ನಾವು ಮತ್ತಷ್ಟು ರಾಜಮನೆತನಗಳ ಬಗ್ಗೆ ತಿಳಿಯೋಣ. ಅದಕ್ಕೂ ಮೊದಲು ಒಂದು ರಿಕ್ವೆಸ್ಟ್ ಇದೆ, ಅದೇನೆಂದರೆ ಈ ಕಾರ್ಯಕ್ರಮವನ್ನು, ಈ ಸಂಚಿಕೆಯನ್ನು ತಾವೆಲ್ಲರೂ ಕೂಡ ಪೂರ್ತಿಯಾಗಿ ಆಲಿಸಿ, ಹಾಗೆ ನಿಮ್ಮ ಸ್ನೇಹಿತರಿಗೂ ಕೂಡ ಈ ಸಂಚಿಕೆಗಳನ್ನು ಕಳುಹಿಸಿ ಪ್ರಯೋಜನ ಪಡ್ಕೊಳ್ಳಿ ಅಂತ ಹೇಳೋದಕ್ಕೆ ಬಯಸ್ತೀನಿ. ಬನ್ನಿ, ಹೆಚ್ಚು ತಡ ಮಾಡದೆ ಇವತ್ತಿನ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡೋಣ. ಸ್ನೇಹಿತರೆ, ಇವತ್ತು ನಾವು ವರ್ಧನರ ಬಗ್ಗೆ ತಿಳಿಯುವಂಥ ಪ್ರಯತ್ನವನ್ನು ಮಾಡೋಣ. ಗುಪ್ತರ ನಂತರ ಉದಯಿಸಿದ ರಾಜಮನೆತನ ವರ್ಧನರು. ಪ್ರಮುಖವಾಗಿ ವರ್ಧನ ರಾಜ್ಯದ ಸ್ಥಾಪಕ ಪುಷಬುಲೆ ಅಂತಕ್ಕಂಥವನು. ಇದನ್ನು ಗಮನದಲ್ಲಿಟ್ಕೊಳ್ಳಿ. ವರ್ಧನ ಸಾಮ್ರಾಜ್ಯದ ಸ್ಥಾಪಕ ಯಾರು ಅಂದರೆ ಪುಷಬುಲೆ ಅಂತಕ್ಕಂತಹ ಉತ್ತರವನ್ನು ನೀವು ಬರೀಬೇಕಾಗುತ್ತೆ. ಇನ್ನು ರಾಜಧಾನಿ ತಾನೇಶ್ವರ ಮತ್ತು ಕನೂಜ್ ಅಂತಕ್ಕಂಥದ್ದು. ಸ್ಥಾಪಕ ಏನಿದ್ದಾನೆ ಈತನು ಪ್ರಮುಖವಾಗಿ ಬಾಣಭಟ್ಟ, ಹರ್ಷಚರಿತ ಪ್ರಮುಖ ರಾಜರ ಸಾಮಂತನಾಗಿದ್ದ. ಅಂದರೆ ಆ ಆಸ್ಥಾನದಲ್ಲಿ ಇರ್ತಕ್ಕಂತಹ ಎಲ್ರಿಗೂ ಕೂಡ ಬಹಳ ಪ್ರಿಯನಾಗಿದ್ದ ಅಂತಕ್ಕಂಥ ಅರ್ಥವನ್ನು ಕೊಡುತ್ತೆ. ಇನ್ನೊಂದು ಹೇಳಿಕೆಯ ಪ್ರಕಾರ ಪುಷ್ಯಭೂತ ಅಂತಕ್ಕಂಥವನೇ ಈ ಸಾಮ್ರಾಜ್ಯದ ಸ್ಥಾಪಕ ಅಂತ ಹೇಳಿ ಹಲವು ಐತಿಹಾಸಿಕ ವರದಿಗಳು ಹೇಳ್ತಕ್ಕಂಥದ್ದನ್ನು ನಾವು ಪ್ರಮುಖವಾಗಿ ಗುರುತಿಸ್ತೇವೆ. ಅಂದರೆ ಈ ಸ್ಥಾಪಕ ಏನದನೆ ಪುಲೆ ಅಂತಕ್ಕಂಥವನು, ಆತನಲ್ಲ ಪುಷ್ಯ ಅಂತಕ್ಕಂತಹ ದೊರೆ ಅಂತಕ್ಕಂತಹ ವಿಷಯವನ್ನು ಹೇಳ್ತಾರೆ. ಇವನು ಪ್ರಮುಖವಾಗಿ ಹೂಣ, ಮಾಳ್ವ, ಬೂಟ ಮತ್ತಿತರ ರಾಜವಂಶಗಳನ್ನು ಸೋಲಿಸಿದ್ದಾನೆ ಅಂತಕ್ಕಂತಹ ಮಾಹಿತಿ ಲಭ್ಯವಾಗಿದೆ. ಪ್ರಮುಖವಾಗಿ ನಂತರದಲ್ಲಿ 606ರಲ್ಲಿ ಹರ್ಷ ಶಕೆ ಆರಂಭವಾಗುತ್ತೆ. ಹರ್ಷವರ್ಧನ ಅಂತಕ್ಕಂಥವನು ಆಡಳಿತಕ್ಕೆ ಬರ್ತಕ್ಕಂಥದ್ದು. ವರ್ಧನರಲ್ಲಿ ಈತನನ್ನು ಪ್ರಸಿದ್ಧ ಅರಸ ಅಂತ ಹೇಳ್ತಾರೆ. ಇದನ್ನು ಕೂಡ ನೆನ್ಪಿಟ್ಕೊಳ್ಳಿ. ವರ್ಧನರ ಪ್ರಸಿದ್ಧ ಅರಸ ಯಾರು ಅಂದ ತಕ್ಷಣ ನೀವು ಹರ್ಷವರ್ಧನ ಅಂತಕ್ಕಂತಹ ಉತ್ತರವನ್ನು ಬರಿಬೇಕಾಗುತ್ತೆ. ಸ್ಥಾಪಕರು ಯಾರು ಅಂದಾಗ ಪುಲೆ ಅಂತಕ್ಕಂಥ ಉತ್ತರ ಒಂದು ಕಡೆ ಆದರೆ, ಪುಷ್ಯ ಅಂತಕ್ಕಂತಹ ಉತ್ತರವನ್ನು
ಮತ್ತೊಂದು ಕಡೆ ಇದೆ. ಆದರೆ ಪೊಲೆ ಅಂತಕ್ಕಂತಹ ಉತ್ತರ ಸೂಕ್ತವಾಗುತ್ತೆ. 2005ರಲ್ಲಿ ಒಂದು ಪುಸ್ತಕ ಬಿಡುಗಡೆ ಆಗುತ್ತೆ ಇತಿಹಾಸದಲ್ಲಿ. ಅದರಲ್ಲಿ ಪ್ರಮುಖವಾಗಿ ಪುಲೆ ಅಂತಕ್ಕಂತಹ ಉತ್ತರವನ್ನು ಬರೀಬೋದು ಅಂತ ಹೇಳಿದ್ದಾರೆ ಇತಿಹಾಸ ತಜ್ಞರು. ಸೊ ಹಾಗಾಗಿ ಆ ಉತ್ತರವನ್ನು ನೀವು ಬರೀಬಹುದು. ಪ್ರಮುಖ ಬಿರುದುಗಳು ಉತ್ತರ ಪತೇಶ್ವರ, ಪ್ರಿಯದರ್ಶಿನಿ. ಈ ಎಲ್ಲ ಬಿರುದುಗಳಿಂದ ಆತನನ್ನು ಗೌರವಿಸಲಾಗ್ತಾ ಇತ್ತು. ಶಿಲಾದಿತ್ಯ, ಇನ್ನಿತರ ಹಲವು ಬಿರುದುಗಳಿಂದ ಗೌರವಿಸಲಾಗ್ತಾ ಇತ್ತು. ಪ್ರಮುಖವಾಗಿ ನರ್ಮದಾ ನದಿ ಕಾಳಗ 630ರಿಂದ 34, ಇದನ್ನು ಗಮನದಲ್ಲಿಟ್ಕೊಳ್ಳಿ. ಹರ್ಷವರ್ಧನ ಮತ್ತು ಇಮ್ಮಡಿ ಪುಲಕೇಶಿ ಇವರ ಮಧ್ಯೆ ಯುದ್ಧ ನಡೆಯುತ್ತೆ. ಆ ಯುದ್ಧದಿಂದ ಇಮ್ಮಡಿ ಪುಲಕೇಶಿ ಗೆಲುವನ್ನು ಸಾಧಿಸ್ತಾನೆ. ನಂತರದಲ್ಲಿ ಪರಮೇಶ್ವರ ಅಂತಕ್ಕಂತಹ ಬಿರುದನ್ನು ನಮ್ಮ ಇಮ್ಮಡಿ ಪುಲಕೇಶಿ ತೆಗೆದುಕೊಳ್ತಕ್ಕಂಥದ್ದನ್ನು ನಾವಿಲ್ಲಿ ಗಮನಿಸಬೇಕು. ಪ್ರಮುಖವಾಗಿ ಇಲ್ಲಿ ಗಮನಿಸಬೇಕಾದಂಥ ಅಂಶ ಹರ್ಷವರ್ಧನ ಮತ್ತು ಇಮ್ಮಡಿ ಪುಲಕೇಶಿ ನಡುವಿನ ಯುದ್ಧ. ಈ ಯುದ್ಧದಲ್ಲಿ ಇಮ್ಮಡಿ ಪುಲಕೇಶಿ ಗೆಲುವು ಸಾಧಿಸ್ತಾನೆ. ನಂತರದಲ್ಲಿ ಆತನಿಗೆ ಬರುವಂತಹ ಬಿರುದು ಪರಮೇಶ್ವರ ಅಂತಕ್ಕಂತಹ ಬಿರುದು. ಈ ಯುದ್ಧದ ಬಗ್ಗೆ ಪ್ರಮುಖವಾಗಿ ರವಿಕೀರ್ತಿ ಹೊರಡಿಸಿದಂತಹ ಐಹೊಳೆ ಶಾಸನದಲ್ಲಿ ಈ ಯುದ್ಧದ ಬಗ್ಗೆ ಸಂಪೂರ್ಣ ವಿವರವನ್ನು ನೀಡಲಾಗಿದೆ. ಪ್ರಮುಖವಾಗಿ ಹರ್ಷವರ್ಧನನನ್ನು ಲೋಕೋತ್ತರನಾಥ ಅಂತ ಇಲ್ಲಿ ಉಲ್ಲೇಖ ಮಾಡಿರ್ತಕ್ಕಂಥದ್ದನ್ನು ನಾವು ಪ್ರಮುಖವಾಗಿ ಗಮನಿಸ್ತೇವೆ. ಈ ಯುದ್ಧದ ಬಗ್ಗೆ ಗಮನದಲ್ಲಿಟ್ಕೊಳ್ಳಿ. ಈತನಿಗೆ ಸಿಗ್ತಕ್ಕಂತಹ ಬಿರುದು, ಇಮ್ಮಡಿ ಪುಲಕೇಶನಿಗೆ ಸಿಗ್ತಕ್ಕಂತಹ ಬಿರುದು, ಹಾಗೆ ಆ ಯುದ್ಧದ ಬಗ್ಗೆ ಯಾವ ಶಾಸನದಲ್ಲಿ ಉಲ್ಲೇಖ ಮಾಡಲಾಗಿದೆ ಅಂತಕ್ಕಂತಹ ಪ್ರಶ್ನೆಗಳು ನಿಮಗೆ ಬರ್ಬೋದು. ಹಾಗಾಗಿ ಇದನ್ನು ಗಮನವಿಟ್ಟು ಕೇಳಿಸ್ಕೊಳ್ಳಿ. ಹರ್ಷವರ್ಧನನ ಕಾಲದಲ್ಲಿ ಕುಂಭಮೇಳ ಅಂತಕ್ಕಂಥದ್ದು ನಡೆಯುತ್ತೆ. ಗಂಗಾ, ಯಮುನಾ ಮತ್ತು ಸರಸ್ವತಿ ನದಿಯ ಸಂಗಮ ಪ್ರಯಾಗ್ರಾಜ್ ಇಲ್ಲಿ ನಡೀತಕ್ಕಂಥದ್ದು. 5 ವರ್ಷಗಳಿಗೊಮ್ಮೆ ನಡೀತಕ್ಕಂಥದ್ದು. 1600ರಲ್ಲಿಯೇ ಇದು ಪ್ರಾರಂಭ ಆಗುತ್ತೆ. 1635ರಲ್ಲಿ ಪ್ರಾರಂಭ ಆಗುತ್ತೆ. ಈಗ ಇತ್ತೀಚೆಗೆ ತಾನೇ ಕುಂಭಮೇಳ ಕೂಡ ನಡೆದಿದೆ, ತಮ್ಮೆಲ್ಲರಿಗೂ ಗೊತ್ತಿರತಕ್ಕಂತಹ ವಿಷಯ. ಸೊ ಅನೇಕರು ದೇವರ ದರ್ಶನವನ್ನು ಹಾಗೆ ಕುಂಭಮೇಳದಲ್ಲಿ ಭಾಗಿಗಳಾಗಿದ್ದಾರೆ. ಇದರ ಬಗ್ಗೆನೂ ಕೂಡ ಗಮನದಲ್ಲಿಟ್ಕೊಳ್ಳಿ. ಹರ್ಷವರ್ಧನನ ಕಾಲದಲ್ಲಿ ಕುಂಭಮೇಳ ಅಂತಕ್ಕಂಥದ್ದು ಜಾರಿಗೆ ಬಂದಿದೆ. ಹರ್ಷವರ್ಧನನ ಕೈಬರಹ ಇರತಕ್ಕಂತಹ 2 ಶಾಸನಗಳು ಮಧುಬನ ಮತ್ತು ಕನಬನ. ಮಧುಬನ ಮತ್ತು ಕನಬನ ಅಂತಕ್ಕಂತಹ 2 ಶಾಸನಗಳಲ್ಲಿ ಹರ್ಷವರ್ಧನನ ಕೈಬರಹ ಇರತಕ್ಕಂಥದ್ದನ್ನು ನಾವು ಪ್ರಮುಖವಾಗಿ ಗುರುತಿಸ್ತೇವೆ. ಇದನ್ನು ಗಮನದಲ್ಲಿಟ್ಕೊಳ್ಳಿ. ಇದು ಮುಂದಿನ ಪರೀಕ್ಷೆಗಳಿಗೆ ಅನುಕೂಲ ಆಗುತ್ತೆ. ಇನ್ನು UN ಸಾಂಗ್ನ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ನೋಡೋಣ. ಈತ 600ರಿಂದ 664 ಈತನ ಕಾಲಾವಧಿ. ಈತ ಪ್ರಮುಖವಾಗಿ ಚೀನಾ ಯಾತ್ರಿಕ. ಇದೆಲ್ಲ ತಮ್ಮೆಲ್ಲರಿಗೂ ಗೊತ್ತಿರತಕ್ಕಂತಹ ವಿಷಯ.
ಕ್ರಿಸ್ತಶಕ 630ರಲ್ಲಿ ಹರ್ಷವರ್ಧನನ ಆಸ್ಥಾನಕ್ಕೆ ಭೇಟಿ ನೀಡ್ತಾನೆ UN ಸಾಂಗ್ ಅಂತಕ್ಕಂಥವನು. ಈತನ ಕೃತಿ CUKI ಅಂತಕ್ಕಂಥದ್ದು ದ ವೆಸ್ಟರ್ನ್ ಆಫ್ ವರ್ಲ್ಡ್ ಅಂತಕ್ಕಂತಹ ಕೃತಿ CUKI. ಇದನ್ನು ನೆನ್ಪಿಟ್ಕೊಳ್ಳಿ. ಇದು ಎಲ್ಲ ಪರೀಕ್ಷೆಗಳಲ್ಲೂ ಆಲ್ಮೋಸ್ಟು ಬರುತ್ತೆ. ಅಂದರೆ ಇತಿಹಾಸ ವಿಭಾಗದಿಂದ ಈ ಪ್ರಶ್ನೆ ಬಂದೇ ಬರುತ್ತೆ. UN ಸಾಂಗ್ನ ಒಂದು ಕೃತಿ ಯಾವುದು ಅಂತಕ್ಕಂಥದ್ದು. ಆಗ ಈ ಉತ್ತರವನ್ನು ನೀವು ಬರಿಬೇಕಾಗತ್ತೆ. ಈ ಕೃತಿಯಲ್ಲಿ ಹರ್ಷವರ್ಧನನನ್ನು ಬೌದ್ಧ ದೊರೆ ಅಂತ UN ಸಾಂಗ್ ಉಲ್ಲೇಖ ಮಾಡಿರ್ತಕ್ಕಂಥದ್ದನ್ನು ನಾವು ಗಮನಿಸ್ತೇವೆ. ಆದರೆ ವಾಸ್ತವ ಏನು ಅಂದರೆ ಹರ್ಷವರ್ಧನ ಅಂತವನು ಉತ್ತರ ಭಾರತದ ಹಿಂದೂ ಧರ್ಮದ ಕೊನೆಯ ದೊರೆ ಅಂತಕ್ಕಂಥದ್ದು ನಿಜವಾದ ಅಂಶ. ಅಂದರೆ ಅಲ್ಲಿ ಆ ಕೃತಿಯಲ್ಲಿ ಆ ರೀತಿ ಉಲ್ಲೇಖ ಮಾಡಿರ್ತಕ್ಕಂಥದ್ದನ್ನು ನಾವಿಲ್ಲಿ ಪ್ರಮುಖವಾಗಿ ಗುರುತಿಸ್ತೇವೆ. ಈತನ ಕಾಲದ ಸಾಹಿತ್ಯವನ್ನು ನೋಡೋದಾದರೆ ಹರ್ಷಾವಳಿ, ಪ್ರಿಯದರ್ಶಿಕ, ನಾಗಾವಳಿ, ಸಂಸ್ಕೃತ, ಪಾರ್ವತಿ ಪರಿಣಯ ಅಂತಕ್ಕಂಥದ್ದು ಕೃತಿ ಸಂಸ್ಕೃತ ಭಾಷೆಯಲ್ಲಿ. ಇನ್ನು ನಳಂದ ವಿಶ್ವವಿದ್ಯಾನಿಲಯ ಸ್ಥಾಪನೆ 427 ಕುಮಾರಗುಪ್ತ ಅಂತಕ್ಕಂಥವನು ಸ್ಥಾಪನೆ ಮಾಡ್ತಾರೆ ನಳಂದ ವಿಶ್ವವಿದ್ಯಾನಿಲಯವನ್ನು. ಇದನ್ನು ಗಮನದಲ್ಲಿಟ್ಕೊಳ್ಳಿ. ಕಳೆದ ಸಂಚಿಕೆಯಲ್ಲೂ ಕೂಡ ಇದರ ಬಗ್ಗೆ ನಿಮಗೆ ಮಾಹಿತಿಯನ್ನು ಕೊಟ್ಟಿದ್ದೀನಿ. ಹಾಗಾಗಿ ಈ ಕಾರ್ಯಕ್ರಮವನ್ನು, ಈ ತರಗತಿಗಳನ್ನು ಯಾರು ಕೇಳಿಲ್ಲ ಅವರು ಮೊದಲಿಂದ ಕೇಳಿದ್ರೆ ತುಂಬ ಚೆನ್ನಾಗಿರುತ್ತೆ. ಆವಾಗ ನಿಮಗೆ ಹೆಚ್ಚಿನ ಮಾಹಿತಿ ಸಿಗುತ್ತೆ. ಹೆಚ್ಚು ಸಮಯ ಆದರೆ ನೀವು 15 ನಿಮಿಷ ಮಾಡ್ಕೊಂಡು ಕೇಳಿಸ್ಕೊಳ್ಳಿ. ಆವಾಗ ನಿಮಗೆ ಅನುಕೂಲ ಆಗುತ್ತೆ. 30 ನಿಮಿಷ ಆಗುತ್ತೆ ಕಾರ್ಯಕ್ರಮ ಇದು ರೆಕಾರ್ಡಿಂಗು. ಹಾಗಾಗಿ ಎರಡೆರಡು ಭಾಗಗಳಲ್ಲಿ ಮಾಡ್ಬೋದು. ಆದರೆ ತುಂಬ ದೊಡ್ಡದಾಗುತ್ತೆ ವಿಷಯ ಅಂತೇಳಿ ಒಂದೇ ಭಾಗದಲ್ಲಿ ಒಂದೇ ಸಂಚಿಕೆಯಲ್ಲಿ ಮುಗಿಸ್ತಾ ಇದ್ದೀನಿ. ಹರ್ಷವರ್ಧನ ಪ್ರಮುಖವಾಗಿ 100 ಹಳ್ಳಿಗಳ ಆದಾಯವನ್ನು ಈ ಒಂದು ವಿಶ್ವವಿದ್ಯಾನಿಲಯಕ್ಕೆ ಬಿಟ್ಟು ಕೊಡ್ತಾನೆ. ಇದನ್ನು ಗಮನದಲ್ಲಿಟ್ಕೊಳ್ಳಿ. ಹರ್ಷವರ್ಧನನ ಕೊಡುಗೆ ಈ ಒಂದು ವಿಶ್ವವಿದ್ಯಾನಿಲಯಕ್ಕೆ 100 ಹಳ್ಳಿಗಳ ಆದಾಯವನ್ನು ಬಿಟ್ಟು ಕೊಡ್ತಕ್ಕಂಥದ್ದು. ಬರ್ಗಾವಾಮ ಅಂತಕ್ಕಂತಹ ಗ್ರಾಮ ಇದು ಬಿಹಾರದಲ್ಲಿದೆ. ಇಲ್ಲಿ ಜಗತ್ತಿನಲ್ಲಿಯೇ ವಸತಿ ಸಹಿತ ಒಂದು ವಿಶ್ವವಿದ್ಯಾನಿಲಯ ಇರ್ತಕ್ಕಂಥದ್ದನ್ನು ನಾವಿಲ್ಲಿ ಪ್ರಮುಖವಾಗಿ ಗಮನಿಸ್ತೇವೆ. ಆಗಿನ ಕಾಲದಿಂದನೂ ಕೂಡ ಇರ್ತಕ್ಕಂತಹ ಒಂದು ವಿಶ್ವವಿದ್ಯಾನಿಲಯವಾಗಿದೆ. ಈಗ ಅನೇಕ ವಿಶ್ವವಿದ್ಯಾನಿಲಯಗಳು ಕೂಡ ಅವಕಾಶವನ್ನು ಕಲ್ಪಿಸ್ಕೊಡ್ತಾ ಇದೆ. ಈಗಿನ ಒಂದು ಕಾಲದಲ್ಲಿ ಈಗ ಹೊಸದಾಗಿ ಸ್ಥಾಪನೆ ಮಾಡಿರ್ತಕ್ಕಂಥ ಹಲವಾರು ವಿಶ್ವವಿದ್ಯಾನಿಲಯಗಳು ಕೂಡ ಆಸುಪಾಸಿನಲ್ಲಿ ಹಾಸ್ಟೆಲ್ಗಳನ್ನು ಒದಗಿಸಿ ಅವಕಾಶವನ್ನು ಕಲ್ಪಿಸಿಕೊಡ್ತಾ ಇರ್ತಕ್ಕಂಥದ್ದನ್ನು ನಾವು ಇವಾಗ ಗಮನಿಸ್ಬೋದು. ಬಟ್ ಜಗತ್ತಿನಲ್ಲಿಯೇ ಆಗಿನ ಕಾಲದಲ್ಲಿ ಜಗತ್ತಿನಲ್ಲಿಯೇ ವಸತಿ ಸಹಿತ ಒಂದು ವಿಶ್ವವಿದ್ಯಾನಿಲಯ ಇದ್ದದ್ದು ವಾಗ್ನಾ ಅಂತಕ್ಕಂತಹ ಗ್ರಾಮ, ಬಿಹಾರದಲ್ಲಿರ್ತಕ್ಕಂತಹ ಗ್ರಾಮದಲ್ಲಿ. ಇದನ್ನು ಗಮನದಲ್ಲಿಟ್ಕೊಳ್ಳಿ. ಈ ವಿಶ್ವವಿದ್ಯಾನಿಲಯದ ಮೊದಲ ಪ್ರಾಧ್ಯಾಪಕ ದಿಜ್ಞಾನಾದ ಅಂತಕ್ಕಂಥವರು ಮೊದಲ ಪ್ರಾಧ್ಯಾಪಕರಾಗಿ ಈ ಒಂದು ವಿಶ್ವವಿದ್ಯಾನಿಲಯ ಇದ್ದಂಥದ್ದು ನಾವು ಗಮನಿಸಬಹುದಂಥ ವಿಷಯ. ಹರ್ಷವರ್ಧನನ ಕಾಲದಲ್ಲಿ ಗ್ರಂಥಾಲಯಗಳನ್ನು ಧರ್ಮಗಂಜ್ ಅಂತಕ್ಕಂತಹ ಹೆಸರಿನಿಂದ ಕರೀತಾ ಇದ್ದರು. ಇದನ್ನು ಗಮನದಲ್ಲಿಟ್ಕೊಳ್ಳಿ. ಧರ್ಮಗಂಜ್ ಅಂತಕ್ಕಂತಹ ಹೆಸರು, ಈ ಹೆಸರಿನಿಂದ ಆಗಿನ ಕಾಲದ ಗ್ರಂಥಾಲಯಗಳನ್ನು ಕರೀತಾ ಇದ್ದರು. ಕೊನೆಯ ಪ್ರಾಧ್ಯಾಪಕ ಬುದ್ಧ ಕೀರ್ತಿ ಕೊನೆಯ ಪ್ರಾಧ್ಯಾಪಕರು ಬುದ್ಧ ಕೀರ್ತಿ ಅಂತಕ್ಕಂಥವರು ಆಗಿದ್ದರು. ನಂತರದಲ್ಲಿ 2014 ಸೆಪ್ಟೆಂಬರ್ 1 ಮರುಸ್ಥಾಪನೆ ಮಾಡಲಾಗಿದೆ ನಳಂದ ವಿಶ್ವವಿದ್ಯಾನಿಲಯವನ್ನು.
ಆವಾಗ ಯುದ್ಧದ ಒಂದು ಸನ್ನಿವೇಶಗಳು, ಮಹಮ್ಮದ್ ಗೋರಿ ಅಂತಕ್ಕಂಥವನು ಸಂಪೂರ್ಣವಾಗಿ ಅದನ್ನು ನಾಶ ಮಾಡ್ತಾನೆ. ಆದ್ದರಿಂದ ನಂತರದಲ್ಲಿ 2014ರಲ್ಲಿ ಅದು ಸೆಪ್ಟೆಂಬರ್ 1ರಂದು ಮರುಸ್ಥಾಪನೆ ಆಗುತ್ತೆ. ಇದನ್ನು ಗಮನದಲ್ಲಿಟ್ಕೊಳ್ಳಿ. ನಳಂದ ವಿಶ್ವವಿದ್ಯಾನಿಲಯ ಮತ್ತೆ 2014 ಸೆಪ್ಟೆಂಬರ್ 1ರಂದು ಮರುಸ್ಥಾಪನೆ ಆಗುತ್ತೆ. ಕುಲಪತಿ ಅಮರ್ತ್ಯ ಸೇನ್ ಅಂತಕ್ಕಂಥವ್ರನ್ನ ಕುಲಪತಿಯಾಗಿ ನೇಮಕ ಮಾಡಲಾಗತ್ತೆ. ಇದಿಷ್ಟು ವಿದೇಶಿಯರ ದಾಳಿ ಕುರಿತಾದಂತಹ ಒಂದಿಷ್ಟು ಮಾಹಿತಿಯಾಗಿರುತ್ತೆ. ನಾವು ಮುಂದಿನ ಸಂಚಿಕೆಯಲ್ಲಿ ಮಧ್ಯಕಾಲೀನ ಭಾರತದ ಬಗ್ಗೆ ಒಂದಿಷ್ಟು ಮಾಹಿತಿಗಳನ್ನು ತಿಳಿಯುವಂಥ ಪ್ರಯತ್ನವನ್ನು ಮಾಡೋಣ. ಇಲ್ಲಿಗೆ ವಿದೇಶಿಯರ ದಾಳಿ ಅಂತಕ್ಕಂತಹ ವಿಷಯದ ಮೇಲೆ ಈ ಅಂಶಗಳನ್ನು ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ಆ ಸಂಚಿಕೆಗಳನ್ನು ಯಾರೂ ಸಂಪೂರ್ಣವಾಗಿ ಕೇಳಿಲ್ಲ, ಅವರು ಸಂಪೂರ್ಣವಾಗಿ ಕೇಳಿಸ್ಕೊಳ್ಳಿ. ನಂತರದಲ್ಲಿ ಈ ಸಂಚಿಕೆಗಳನ್ನು ಕೇಳೋದಕ್ಕೆ ಪ್ರಾರಂಭ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ಯಾಕಂದರೆ ಕೊನೆಯಿಂದ ಕೇಳಿದ್ರೆ ಮಾಹಿತಿ ಸಿಗಲ್ಲ. ಪ್ಲೇಲಿಸ್ಟ್ ಇದೆ ನಮ್ಮ ಚಾನಲ್ನಲ್ಲಿ, ನೀವು ಗಮನಿಸ್ಬೋದು. ಹಿಸ್ಟ್ರಿ ಕ್ಲಾಸಸ್ ಅಂತಕ್ಕಂಥ ಪ್ಲೇಲಿಸ್ಟ್ನಲ್ಲಿ ಈ ಎಲ್ಲ ತರಗತಿಗಳು ನಿಮಗೆ ಶಾಶ್ವತವಾಗಿ ಯೂಟ್ಯೂಬ್ನಲ್ಲಿ ಸಿಗುತ್ತೆ. ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಿ, ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದಿಷ್ಟೇ ಅಲ್ಲದೆ ನಿಮ್ಮ ಗ್ರೂಪ್ಗಳಿರುತ್ತೆ, ನಿಮ್ಮ ಸ್ನೇಹಿತರಿರ್ತಾರೆ, ನಿಮ್ಮ ಬಂಧುಗಳಿರ್ತಾರೆ, ಈಗ ಓದ್ತಾ ಇರ್ತಾರೆ, ಏನು ವಿಷಯ ಗೊತ್ತಿರೋದಿಲ್ಲ, ಅವ್ರಿಗೆಲ್ಲ ಈ ಸಂಚಿಕೆಗಳನ್ನು ಶೇರ್ ಮಾಡಿ, ಜ್ಞಾನ ಹಂಚೋ ಕೆಲಸ ಮಾಡಿ ಅಂತ ಹೇಳ್ತಾ, ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಿ, ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಕರೆಂಟ್ ಸೆಟ್ಟಿಂಗಲ್ಲಿ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಆವಾಗ ಮಾತ್ರ ನಾವು ಅಪ್ಲೋಡ್ ಮಾಡುವ ಎಲ್ಲ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಎಲ್ಲರಿಗಿಂತ ಮೊದಲು ನೀವು ನೋಡ್ಬೋದು ಅಂತ ಹೇಳ್ತಾ ಮತ್ತೆ ಭೇಟಿಯಾಗೋಣ. ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.